ಆ್ಯಸಿಡಿಟಿ, ಗ್ಯಾಸ್, ಬ್ಲೋಟಿಂಗ್ ಈ ಸಮಸ್ಯೆ ತುಂಬ ಕಾಮನ್, ಎಲ್ಲರೂ ಫೇಸ್ ಮಾಡಿರ್ತೀರ. ಆದರೆ ಚಿಕ್ಕ ಹೆಲ್ತ್ ಮಿಸ್ಟೇಕ್ಸು, ಬ್ಯಾಡ್ ಹ್ಯಾಬಿಟ್ಸಿಂದ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಚಿಕ್ಕ ಹೆಲ್ತ್ ಮಿಸ್ಟೇಕ್ಸ್ ಏನು, ಇದರ ಹೋಮ್ ರೆಮಿಡೀಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಮನ್ ಮಿಸ್ಟೇಕ್ಸ್ ಏನು ಅಂದರೆ, ಊಟಕ್ಕಿಂತ ಮುಂಚೆ, ಊಟದ ಮಧ್ಯದಲ್ಲಿ, ಊಟ ಆದಮೇಲೆ ಜಾಸ್ತಿ ನೀರು ಕುಡಿಯೋಂಥದ್ದು, ಕಾಫಿ ಟೀ ಕುಡಿಯೋಂಥದ್ದು, ಸರಿಯಾದ ಟೈಮ್ಗೆ ಊಟ ಮಾಡದೇ ಇರೋದು, ಊಟನ ಗಡಿಬಿಡಿಯಾಗಿ ಫಾಸ್ಟಾಗಿ ತಿನ್ನೋದು, ಚೆನ್ನಾಗಿ ಅಗಿದೇ ತಿನ್ನದೇ ಇರೋವಂಥದ್ದು, ಅಂದರೆ ಚೀವ್ ಮಾಡದೆ ಡೈರೆಕ್ಟಾಗಿ ನುಂಗುವಂಥದ್ದು, ಜಾಸ್ತಿ ಮಸಾಲ, ಉಪ್ಪಿನಕಾಯಿ, ಹುಳಿ ಪದಾರ್ಥನ ತಿನ್ನೋದು, ಊಟ ಆದ ತಕ್ಷಣ ಮಲ್ಕೊಂಡ್ಬಿಡೋ ಅಂಥದ್ದು, ಅಸಿಡಿಟಿ ಆಗಿದೆ, ಹೊಟ್ಟೆ ಭಾರ ಅನ್ನಿಸ್ತಿದೆ ಅಂತ ಸೋಡಾ, ಸಾಫ್ಟ್ ಡ್ರಿಂಕ್ಸ್ನ ಕುಡಿಯೋದು. ಇದರಿಂದ ಅಜೀರ್ಣ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅಸಿಡಿಟಿ ಅಲ್ವಾ, ಒಂದು ಮಾತ್ರೆ ತೊಗೊಂಡ್ರಾಯ್ತು ಅಂತ ಅನ್ನೋರು ಯಾವಾಗಾದರೂ ಒಕೇಶ್ನಲಿ ತೊಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಲಾಂಗ್ ಟರ್ಮ್ ಆಗಿ ಅಸಿಡಿಟಿ ಮಾತ್ರೆ ತೊಗೊಳ್ಳೋದ್ರಿಂದ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸಿ ಮತ್ತು ವೈಟಮಿನ್ ಡೆಫಿಷಿಯನ್ಸಿ, ಕಿಡ್ನಿ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾಮನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ಎಕ್ಸಾಂಪಲ್ ಜೀರಾ ವಾಟರ್, ಧನಿಯಾ ವಾಟರ್, ಮಜ್ಜಿಗೆನ ಜೀರಿಗೆ ಪುಡಿ ಜೊತೆ ಕುಡಿಯೋಂಥದ್ದು, ಹಾಲು, ಬಾಳೆಹಣ್ಣು, ಎಳ್ನೀರು ಕುಡಿಯೋಂಥದ್ದು ಒಳ್ಳೆಯ ಅಭ್ಯಾಸ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರಿಗೆ 1 ಸ್ಪೂನ್ ಬಿಸಿ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಪಿತ್ತ ಬ್ಯಾಲೆನ್ಸ್ ಆಗುತ್ತೆ. ಊಟ ಆದಮೇಲೆ ಒಂದು 10 ನಿಮಿಷ ವಾಕ್ ಮಾಡಿ, ಹಾಗೂ ಮಲಗಬೇಕಾದ್ರೆ ನಿಮ್ಮ ಲೆಫ್ಟ್ ಪೋಸ್ಚರ್ ಅಂದರೆ ಎಡಭಾಗದಲ್ಲಿ ಮಲಗೋದ್ರಿಂದ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗುತ್ತೆ. ಹಾಗೆ ಈ ವಿಡಿಯೋನ ಯಾವಾಗಲೂ ಎದೆ ಉರಿ, ಅಜೀರ್ಣ ಅನ್ನೋರಿಗೆ ಶೇರ್ ಮಾಡಿ.